ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ತಂಗಿ ಮ್ಯಾರೇಜ್ ರೀಸೆಂಟಾಗಿ ಆಯಿತು. ಸೊ ಆಗ ಮಾಡಿಕೊಂಡ ವಿಡಿಯೋ ಇದು. ಅಂದರೆ ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಬ್ಯುಸಿಯಾಗಿದೆ ನಾನಂತೂ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳೋದ್ರ ಮೇಲೆ ಅಷ್ಟೊಂದು ಗಮನ ಇರಲಿಲ್ಲ. ಸೊ ಅಲ್ಪ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಲ್ವ, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ನೋಡಿ, ಪೂರ್ತಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಅರಿಶಿನ ಶಾಸ್ತ್ರ ಅದು ಹಿಂದಿನ ದಿನ ಸೊ ಅಡುಗೆಗಳೆಲ್ಲ ಮಾಡ್ಕೊಂಡಿದ್ವಿ, ಚೌಟ್ರಿಯಲ್ಲೆಲ್ಲ ಇಡೋದಕ್ಕೆ. ಸೊ ಅದು ಆ್ಯಡ್ ಮಾಡಿದ್ದೀನಿ. ಫಸ್ಟಲ್ಲೇ ನೋಡಿದ್ರಲ್ಲ, ಅಮ್ಮ ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ, ಅದು ಎಳ್ಳುಂಡೆ ಅದೆಲ್ಲ ಮಾಡ್ತಾಯಿದ್ದಾರೆ. ಸೊ ನಮ್ಮ ಅತ್ತೆ ಅವರೆಲ್ಲರೂ ಬಂದಿದ್ದರು ಹೆಲ್ಪ್ ಮಾಡೋದಕ್ಕೆ. ಆ್ಯಂಡ್ ಸೊ ಅವತ್ತೇ ಮೆಹಂದಿ ಎಲ್ಲ ಹಾಕ್ಕೊಂಡ್ವಿ ನೈಟು. ನಮ್ಮ ಪುಟಾಣಿಗಳಿಗೆ ಹಾಕಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿಲ್ಲ, ಸೊ ಅದಕ್ಕೆ ಆ್ಯಡ್ ಮಾಡೋದಕ್ಕಾಗಿಲ್ಲ. ನಾನು ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾಯಿದ್ದೆ, ಲಾಸ್ಟಲ್ಲಿ ಹಾಕ್ಸ್ಕೊಂಡಿದ್ದು ನಾನೇ. ನಮ್ಮ ಪುಟಾಣಿಗಳು ಮಾಡ್ಕೊಂಡಿದ್ದಾರೆ ಅಂದ್ಕೊಂಡೆ, ವಿಡಿಯೋ ನೋಡಿದ್ರೆ ಮಾಡ್ಕೊಂಡಿರಲಿಲ್ಲ. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಅರಿಶಿನ ಶಾಸ್ತ್ರ ಇದೆ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಸುಮಂಗಲಿ ಪೂಜೆ ಇದೆ. ನೋಡಿ, ನಮ್ಮ ಅಕ್ಕ ಬಂದಿದ್ದಾರೆ ಊರಿಂದ. ನಮ್ಮ ಜಸ್ಟ್ ಸ್ನಾನ ಆಗಿ ಮನೆ ಕೆಲಸ ಮಾಡ್ತಾಯಿದ್ವಿ, ಅಡುಗೆಗಳು ಮಾಡ್ತಾಯಿದ್ವಿ. 1 ಅವರ್ ಆದಮೇಲೆ ರೆಡಿ ಆಗಬೇಕು. ಸೊ ಆದಷ್ಟು ವಿಡಿಯೋ ಮಾಡ್ತೀನಿ. ನನ್ನ ಹತ್ರ ಫೋನೇ ಕೊಡ್ತಾ ಇಲ್ಲ ಫ್ರೆಂಡ್ಸ್, ಏನು ಮಾಡಲಿ. ಅದ್ಯಾವುದೋ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ನನ್ನ ಫೋನಾಗ ಕಳ್ದಾಕ್ಬಿಡ್ತಾರೇನೋ ಇವರು, ದೇವರನ್ನೇ ಗೊತ್ತಿಲ್ಲ. ಚೌಟ್ರಿಯಲ್ಲಿ ಕಳ್ದೋಗ್ಬಿಡ್ತೀನಿ ನನ್ನ ಫೋನು, ನನಗೆ ಭಯ ಆಗ್ತಾಯಿದೆ. ಸ್ಫೂರ್ತಿ, ಓಯ್, ನಮ್ಮ ಸ್ಫೂರ್ತಿದು ಸ್ನಾನ ಇದೆ. ಯಾರೂ ರೆಡಿ ಆಗಿಲ್ಲ, ಎಲ್ಲ ಜಸ್ಟ್ ಸ್ನಾನ ಮಾಡಿಕೊಂಡು ಹೇರ್ಸ್ನ ಹಿಂಗೆ ಸ್ಟೈಲಾಗಿ ಬಿಟ್ಕೊಂಡು ಬಂದಿದ್ದೀವಿ. ಅವ್ರಿಬ್ರು ನಮ್ಮ ಹೀರೋಸ್ ಹೊರಗಡೆ ಇದ್ದಾರೆ. ನೋಡಿ ಮೆಹಂದಿ. ನೆನ್ನೆ ಅಂತೂ ಫುಲ್ ಹೆವಿ ಟೈರ್ಡ್ ಆಗಿತ್ತು. ಹಾಗಾಗಿ ಮೆಹಂದಿ ಹಾಕಬೇಕಾದ್ರೆ ನಮ್ಮ ಪುಟಾಣಿಗಳದ್ದು ವಿಡಿಯೋ ಮಾಡಿಲ್ಲ ಅಂದ್ಕೊಳ್ತೀನಿ. ಮಾಡ್ಕೊಂಡಿದ್ದೀರಾ ಗೊತ್ತಿಲ್ಲ, ಮಾಡಿದರೆ ಆ್ಯಡ್ ಮಾಡ್ತೀನಿ, ಓಕೆನಾ? ಸೊ ಇದು ಕತೆ ಚೆನ್ನಾಗಿ ಅಂತಿದೆ, ಚೆನ್ನಾಗಿ ಹಾಕಿದ್ದಾರೆ, ಎಲ್ಲರೂ ಹಾಕ್ಸ್ಕೊಂಡ್ವಿ. ನಾನು 1 ಅವರ್ ಇಟ್ಕೊಂಡು ಫುಲ್ ಹಂಗೆ ವಾಶ್ ಮಾಡುತ್ತೆ, ಆದರೂ ಇಷ್ಟು ಕಲರ್ ಬಂದಿದೆ. ನಮ್ಮ ಅಕ್ಕ ಊರಿಂದನೇ ಹಾಕ್ಸ್ಕೊಂಬಂದ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಅಂಟಿದೆ, ನೋಡಿ ಎಷ್ಟು ಚೆನ್ನಾಗಿ ಅಂಟಿದೆ ನಮ್ಮ ಅಕ್ಕ. ವಿಡಿಯೋ ಮಾಡ್ಕೊಳ್ಬೇಕು ಅಂದ್ಕೊಂಡೆ, ನೆನಪೇ ಇಲ್ಲ ಸೀರಿಯಸ್ಲಿ. ನಮ್ಮ ಪುರಾಣಿಗಳು ಮಾಡಲ್ಲ. My mom. ಸೊ ಈಗ ಅರಿಶಿನ ಹಚ್ತಾ ಇದ್ದೀವಿ ಮನೆ ಒಳಗಡೆ ಕೂರಿಸ್ಬಿಟ್ಟು. ಸೊ ಮದುವೆ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ರಿಸೆಪ್ಷನ್ದು ವಿಡಿಯೋ ಮತ್ತು ಮುಹೂರ್ತದ್ದು ಸೊ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದಾರೆ, ಅಷ್ಟನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಸೊ ಏನಂದರೆ
ಅದು ಗಾಬರಿಯಲ್ಲಿ, ಟೆನ್ಷನಲ್ಲಿ ನಮಗೆ ಫೋಟೋಸ್ ತೊಗೊಳ್ಬೇಕು, ವಿಡಿಯೋಸ್ ತೊಗೊಳ್ಬೇಕು ಅಂತ ಗಮನ ಇರಲ್ಲ. ಸೊ ಮಕ್ಕಳಿಗೆ ಹೇಳೋಣ ಅಂತಂದರೆ ಫುಲ್ಲು ಅವ್ರಿಗೆ ಆಟ ಆಡೋದೇ ಸರಿ ಹೋಗುತ್ತೆ. ಸೊ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಇನ್ನು ಸ್ವಲ್ಪ ಹಾಗೆ ಬಿಟ್ಟಿದ್ದಾರೆ. ಅಂದರೆ ರಿಲೇಟಿವ್ಸ್ ಎಲ್ಲರೂ ಬಂದಿರ್ತಾರಲ್ಲ, ಅವ್ರ ಏಜಿನ ಮಕ್ಕಳೆಲ್ಲ ತುಂಬ ಜನ ಇದ್ದರು. ಸೊ ಅವ್ರ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೊ ವಿಡಿಯೋ ಮಾಡೋದು ಮರ್ತಿದ್ದಾರೆ. ಅಲ್ಪ ಸ್ವಲ್ಪ ಮಾಡ್ಕೊಂಡಿದ್ದಾರೆ ಅಷ್ಟೇ ಫ್ರೆಂಡ್ಸ್. ನಮ್ಮ ಪುಟಾಣಿಗಳೇ ಎಲ್ಲ ಮಾಡಿರೋದು ವಿಡಿಯೋ, ಮುಹೂರ್ತದ್ದು ಮತ್ತು ರಿಸೆಪ್ಷನಲ್ಲಿ ಸ್ವಲ್ಪ ಸೊ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ತೀನಿ ನಾನು. ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಓಕೆನಾ. ಸೊ ಇದು ನೆಕ್ಸ್ಟ್ ಹೊರ್ಗಡೆ ಕೂರಿಸ್ಬಿಟ್ಟು ನೀರೆಲ್ಲ ಹಾಕ್ತಾಯಿದ್ವಿ. ಸೊ ಅವರು ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತೆಗಿತಾಯಿದ್ರು. ಸೊ ಅದಕ್ಕೆ ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ ವಿಡಿಯೋಗ್ರಾಫರ್ಗೆ. ಆ್ಯಂಡ್ ತುಂಬ ಚೆನ್ನಾಗಾಯಿತು ಮದುವೆ ಅಂತೂ. ಸೊ ಫೈನಲಿ ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅದೇನೋ ಅಂತೀವಲ್ವ, ಕಂಕಣ ಬಲ ಕೂಡಿ ಬರಬೇಕು, ಸೊ ಆಗಲೇ ಮದುವೆ ಆಗೋದು ಅಂತ. ಸೊ ಹಾಗಾಗಿ ಎಸ್, ಎಲ್ಲ ಪೂರ್ತಿ ವಿಡಿಯೋ ಮಾಡ್ಕೊಳ್ಬೇಕು ಅಂಥೇಳಿ ಮೆಮೊರಿ ಕಾರ್ಡೆಲ್ಲ ತೊಗೊಂಡು ವಿಡಿಯೋಸ್ ಎಲ್ಲ ಶಿಫ್ಟ್ ಮಾಡಿಬಿಟ್ಟು ಫೋನೆಲ್ಲ ಖಾಲಿ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿದ್ರೆ ಸೊ ಈ ಥರ ಆಯಿತು. ಅಂದರೆ ಅದು ಏನೋ ಒಂಥರ ಟೆನ್ಷನ್ನು, ಭಯ. ಸೊ ಭಯದಲ್ಲಿ ಐಡಿಯಾಸ್ ಬಂದಿಲ್ಲ, ಯಾವ ಥರ ವಿಡಿಯೋಸ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಒಂದು 10-15 ರೀಲ್ಸ್ ಸೇವ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ಈ ಥರದ್ದೆಲ್ಲ ಮಾಡಬೇಕು ವಿಡಿಯೋಸು ಅಂಥೇಳಿ. ಬಟ್ ಅಟ್ ದ ಎಂಡ್ ಅದು ಒಳ್ಳೆ ಟೈಮಲ್ಲಿ ಅದು ಅರಿಶಿನ ಎಲ್ಲ ಇಡಬೇಕಲ್ವಾ. ಸೊ ಫೋಟೋಸು ಅದು ಇದು ಅಂತೆಲ್ಲ ಲೇಟ್ ಮಾಡಿದ್ರೆ ಅದು ಟೈಮಿಂಗ್ಸ್ ಎಲ್ಲ ಮೂವ್ ಆಗಿಬಿಡುತ್ತೆ, ಅಂದರೆ ಒಳ್ಳೆ ಟೈಮೆಲ್ಲ ಆಗೋಗುತ್ತೆ. ಸೊ ಆದರೆ ಆ ಟೈಮಲ್ಲಿ ಅರಿಶಿನ ಎಲ್ಲ ಇಡಬಾರ್ದು, ನೀರು ಹಾಕ್ಬಾರ್ದು ಅಂತೆಲ್ಲ ದೊಡ್ಡವ್ರು ಹೇಳ್ತಾಯಿದ್ರು. ಸೊ ಹಾಗಾಗಿ ಸೊ ಬೇಗ ಮುಗಿಸ್ಬಿಟ್ವಿ. ಜಾಸ್ತಿ ಫೋಟೋಸ್ ಅದೆಲ್ಲ ತೊಗೊಳೋದಕ್ಕೆ ಆಗಿಲ್ಲ. ಫೋಟೋಗ್ರಾಫರ್ ಅವರೆಲ್ಲರೂ ತೆಗ್ದಿದ್ದಾರೆ, ನೀಟಾಗೆಲ್ಲ ವಿಡಿಯೋ ಎಲ್ಲ ಶೂಟ್ ಮಾಡಿದ್ದಾರೆ. ಸೊ ಅದು ಬಂದಮೇಲೆ ನಾನು ಯೂಟ್ಯೂಬ್ ಶಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ನಮ್ಮ ವೀಣಾ ಸಿಸ್ಟರ್ ಇವರು ತುಂಬ ದಿನ ಆದಮೇಲೆ ನಾವು ಮೀಟ್ ಆಗಿದ್ದೀವಿ ಫ್ರೆಂಡ್ಸ್. ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಇವರು ಇನ್ನೊಂದು 6 ತಿಂಗಳಾದ್ಮೇಲೆ ಸಿಗ್ತಾರೆ. ಇಲ್ಲಿ ಕಣ್ಣು ಸುಮ್ಮನೆ ತಲೆ ತಿಂತೈತೆ. ಏನು ಮಾಡ್ತೀನಿ ನಿಂಗೂ ಇದೆ. ಫ್ರೆಂಡ್ಸ್ ಇಲ್ಲಿ ಸಂಜೆ ಇದ್ದಾಳೆ ಫ್ರೆಂಡ್ಸ್. ಮೇಯ್ನು ಇದು ಪೋನಿ. ಹೆಸರು ಹೇಳಕ್ಕೆ ಹೋಗ್ಬಿಡ, ಅಲ್ಲಿ ಇಲ್ಲ ಯಾರೋ ಗೊತ್ತಿಲ್ಲ ಅಂದ್ಬಿಡು, ಪರವಾಗಿಲ್ಲ. ಅಯ್ಯೋ ನನ್ನ ಇನ್ಸ್ಟಾಗ್ರಾಮ್ ಐಡಿ ಸಾಗರ 06 ಅಂತ ಐಡಿ ಹೇಳ್ಬಿಟ್ಟು ಆಮೇಲೆ ಹೇಳಕ್ಕೆ ಒಂದು ಸಾಗರ್ 06 ಅಂತ ಹೇಳ್ಬಿಟ್ಟು ಸಾಗರ್ ಐಸ್ 06 ಬೇಡ ಕ್ಯಾನ್ಸಲ್ ಸಾಗರ್ ಐಸ್ ಯಾವ ಐಸು ಯಾವ ಐಸ್ ಅಂತ ಇರ್ತಾವ ಅವ್ರು ಫಾಲೋ ಮಾಡ್ಬಿಡೋದು ಬೇಡ. ಇವಾಗ ಪಕ್ಕ ಸೊ ಇಲ್ಲಿ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರಲ್ವ. ಸೊ ಅವ್ರ ಮೊಮ್ಮಗಳು ಇವರು. ತುಂಬ ಕ್ಯೂಟಾಗಿ ಮನೆ ತುಂಬ ಓಡಾಡ್ಕೊಂಡಿತ್ತು. ನನ್ನ ತಂಗಿ ಎಲ್ಲರಿಗೂ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಾಲೆಲ್ಲ ತೊಳೆದು ಪೂಜೆ ಮಾಡಿದ್ರಲ್ವ. ಸೊ ಅದೇ ಥರ ನನಗೂ ತೊಳೆದುಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಡಬೇಕು ಅಂತ ಕೇಳ್ತಾಯಿದ್ಲು. ಅವಳೇ ಇಟ್ಕೊಳ್ತಾಯಿದ್ಲು ಕಾಲಿಗೆ. ಸೊ ಅದಕ್ಕೆ ನನ್ನ ತಂಗಿ ಕರೆದ್ಬಿಟ್ಟು ಇಡ್ತಾ ಇದ್ದಾಳೆ.
ಪುಟಾಣಿ ಮಕ್ಕಳಿದ್ರೆ ಮನೆಯಲ್ಲಿ ಒಂಥರ ಲಕ್ಷ್ಮೀ ದೇವತೆಗಳು ಓಡಾಡ್ದಂಗಿರುತ್ತೆ ಅಲ್ವಾ. ಸೊ ಇಲ್ಲಿ ಚಪ್ಪರ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಬಳೆ ಎಲ್ಲರಿಗೂ ತೊಡಿಸೋದಕ್ಕೆ ಮತ್ತು ಮದುವೆ ಹೆಣ್ಣಿಗೆ ತೊಡಿಸ್ಬೇಕಲ್ವ. ಸೊ ಕರೆಸಿದ್ದೀವಿ. ಸೊ ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಫೈನಲಿ ಬ್ಯಾಂಗಲ್ಸ್ ಎಲ್ಲ ಹಾಕ್ಸ್ಕೊಂಡ್ವಿ. ನಮ್ಮ ಪುಟಾಣಿಗಳು ಹಾಕ್ಸ್ಕೊಂಡ್ರು, ಸ್ವಲ್ಪ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇ. ಅವರು ಡ್ರೆಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲ ತೊಗೊಂಡಿದ್ರು ರಿಸೆಪ್ಷನ್ಗೆ ಹಾಕ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಅವರು ಜಾಸ್ತಿ ಹಾಕ್ಸ್ಕೊಂಡಿಲ್ಲ. ಆ್ಯಂಡ್ ನಾನು ಹಾಕ್ಸ್ಕೊಳ್ತಾ ಇದ್ದೀನಿ ಈಗ. ಸೊ ಎಸ್, ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಸೈಡ್ಗೆ ಹಾಕ್ಕೊಳ್ಳೋದಕ್ಕೆಲ್ಲ. ಮತ್ತು 2 ಬಳೆನ ಶಾಪಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಬಳೆ. ಸೊ ಎಸ್, ಮತ್ತು ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಫಂಕ್ಷನ್ ಅಂತೂ. ಅರಿಶಿನ ಶಾಸ್ತ್ರ ಮತ್ತು ಸುಮಂಗಲಿ ಪೂಜೆ, ಸೊ ಬಳೆ ಶಾಸ್ತ್ರ, ಚಪ್ಪರದ ಪೂಜೆ ಎಲ್ಲನೂ ಒಂದೇ ದಿನವೇ ನಾವು ಮಾಡಿದ್ದು ಎಲ್ಲ. ಸೊ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ಈವ್ನಿಂಗ್ ಮುಗೀತು. ಸೊ ನೆಕ್ಸ್ಟ್ ಡೇ ಅಂದರೆ ಚೌಟ್ರಿಗೆ ಹೋಗೋ ದಿನ ಬಳೆ ಶಾಸ್ತ್ರ ಮಾಡೋಣ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗಿಬಿಡುತ್ತೆ ಅಂತೇಳಿ ಸೊ ಮಾಡಿಲ್ಲ. ಸೊ ಅದಕ್ಕೆ ಒಂದಿನ ಮುಂಚೆನೇ ಮಾಡಿದ್ವಿ. ಸೊ ನಾವೆಲ್ಲ ಕೆಲವು ರೀಲ್ಸ್ ಮಾಡಿದ್ವಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕೆಲವು. ಸೊ ನೋಡಿ, ಓಕೆನಾ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಇನ್ಸ್ಟಾಗ್ರಾಮ್ ಲಿಂಕ್. ಆ್ಯಂಡ್ ಕೊನೆಯದಾಗಿ ನಮ್ಮ ಪುಟಾಣಿಗಳು ಡ್ಯಾನ್ಸ್ ಮಾಡಿದ್ರು. ಫೋಟೋಶೂಟ್ ಎಲ್ಲ ನಡೀತು. ಅಂದರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಮ್ಮ ಸಿಸ್ಟರ್ ಬೇರೆ ಥರ ಫೋಟೋಸ್ ಎಲ್ಲ ತೊಗೊಂಡ್ಳು. ಅವಳು ವೈಟ್ ಕಲರ್ ತೊಗೊಂಡಿದ್ಲು, ವೈಟ್ ಮತ್ತು ರೆಡ್ ಕಾಂಬಿನೇಷನಲ್ಲಿ. ಫೋಟೋಸ್ ಆ್ಯಡ್ ಮಾಡಿರ್ತೀನಿ ನೋಡಿ. ಬಟ್ ಅರಿಶಿನ ಹಚ್ಬೇಕಾದ್ರೆ ಸೊ ಅದನ್ನು ಹಾಕ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಫೈನಲಿ ಫೋಟೋಶೂಟ್ಗೆ ಹಾಕ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಿಕೊಂಡ್ರು. ಸೊ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರು ನಮ್ಮ ಪುಟಾಣಿಗಳು ಡ್ಯಾನ್ಸ್. ಸೊ ಮಾಡ್ತಾಯಿದ್ದಾರೆ. ಅವ್ರಿಗೂ ತುಂಬಾ ಟಯರ್ಡ್ ಆಗಿತ್ತು ಫ್ರೆಂಡ್ಸ್, ಓಡಾಡಿ ಅಲ್ಲಿ ಇಲ್ಲಿ ಟಯರ್ಡ್ ಆಗಿತ್ತು. ಮತ್ತು ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ನೋಡಿ. ಮದುವೆ ಮುಗಿದು 15 ದಿನ ಆಯಿತು. ಸೊ ಈಗ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರಿಸೆಪ್ಷನ್ದು ವಿಡಿಯೋ ಮತ್ತು ಮುಹೂರ್ತದ್ದು ಅದು ಕೂಡ ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ನೋಡಿ, ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಓಕೆ. ಮತ್ತು ನಮ್ಮ ರಿಲೇಟಿವ್ಸ್ ಅಂತೂ ತುಂಬಾ ಹೆಲ್ಪ್ ಮಾಡಿದ್ರು. ಅರಿಶಿನ ಶಾಸ್ತ್ರದ ದಿನ ತುಂಬ ಚೆನ್ನಾಗಿ ಆಯಿತು. ಸೊ ಹೇಳಿದೆ ಅಲ್ವಾ, ವೈಟ್ ಡ್ರೆಸ್, ಇದರಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡ್ಳು. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಕೆಲವು ರೀಲ್ಸ್ ಎಲ್ಲ ಮಾಡಿದ್ಲು, ಆ್ಯಂಡ್ ನಾವು ಕೆಲವು ಮಾಡಿದ್ವಿ. ಸೊ ಎಸ್, ಬಂದಮೇಲೆ ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ, ಓಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.